ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಒಂದು ಶಕ್ತಿ ದೇವತೆ ಬಗ್ಗೆ ಅಂದರೆ ತುಂಬ ವಿಶೇಷವಾದ ಟೆಂಪಲ್ ವೀಕ್ಷಕರೇ. ಇದು ತಾಯಿ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ವೀಕ್ಷಕರೇ. ಇದು ಬರೋದು ನಿಮಗೆ ವಿದ್ಯಾರಣ್ಯಪುರದಲ್ಲಿ ದುರ್ಗಾ ಲೇಔಟು ಅಂತ ವೀಕ್ಷಕರೇ. ಬೆಂಗಳೂರಲ್ಲೇ ಬರೋ ಅಂಥ ಟೆಂಪಲ್ಲು. ಯಾರೇ ವಿಸಿಟ್ ಮಾಡಬೇಕು ಅಂದ್ರೂ ಈ ಟೆಂಪಲ್ಗೆ ವಿಸಿಟ್ ಮಾಡಿ ನಿಮ್ಮ ಏನೇ ಕಷ್ಟ ಕಾರ್ಪಣ್ಯಗಳಿದ್ದರೂ ಈ ದೇವಸ್ಥಾನಕ್ಕೆ ನೀವು ವಿಸಿಟ್ ಮಾಡ್ಬೋದು ವೀಕ್ಷಕರೇ. ಏನಕ್ಕೆ ಅಂದರೆ ತುಂಬಾ ವಿಶೇಷ ಟೆಂಪಲ್ ಇದು. ನಾವು ವಿಸಿಟ್ ಮಾಡಿದಾಗ ಏನಕ್ಕೆ ಎಷ್ಟು ಜನ ಈ ಟೆಂಪಲ್ಗೆ ಬರ್ತಾರೆ ಅಂದ್ಕೊಂಡಿದ್ವಿ. ಫ್ರೈಡೇ ಅಂತೂ ಹೋಗ್ಬಿಟ್ರೆ ಜನ ತುಂಬಾ ಭಕ್ತಾದಿಗಳು ಲೈನಲ್ಲಿ ನಿಂತಿರ್ತಾರೆ. ಮತ್ತು ಆ ದೀಪದ ಆರತಿಗಳು ವೀಕ್ಷಕರು, ಏನಕ್ಕೆ ಅಂದರೆ ದೀಪದ ಆರತಿಗಳು ನೀವು ನಿಂಬೆಹಣ್ಣಲ್ಲಿ ದೀಪದ ಆರತಿ, ಮತ್ತು ಇದು ನಿಮಗೆ ತುಪ್ಪದ ದೀಪದ ಆರತಿ, ಮತ್ತು ನಿಮಗೆ ಬೆಲ್ಲದಲ್ಲಿ ಮಾಡಿರೋ ತುಪ್ಪದ ಆರತಿ, ಮತ್ತು ಕುಂಬಳಕಾಯಲ್ಲಿ ಮಾಡಿರೋ ದೀಪದ ಆರತಿಗಳು ಎಷ್ಟು ಥರ ನೀವು ನೋಡ್ಬೋದು. ಆ ದೇವಸ್ಥಾನದ ಮುನ್ಗಡೆ ಆಗಲಿ ಮತ್ತು ಗರ್ಭಗುಡಿಯ ಮುನ್ಗಡೆ ಆಗಲಿ ಎಷ್ಟು ಜನ ಅದನ್ನೆಲ್ಲ ತೊಗೊಬಂದ್ಬಿಟ್ಟು ಅಲ್ಲೇ ನಿಂಬೆಹಣ್ಣು ಕಟ್ ಮಾಡಿ ನಿಂಬೆಹಣ್ಣಿಂದೆಲ್ಲ ದ್ವೀಪ ಮಾಡಿ ಮತ್ತು ಕುಂಬಳಕಾಯಿಂದೆಲ್ಲ ದ್ವೀಪ ಮಾಡಿಕೊಂಡು ಮತ್ತು ಬೆಲ್ಲದ ದೀಪ ಮಾಡಿಕೊಂಡು ಎಷ್ಟು ಜನ ಬಂದ್ಬಿಟ್ಟು ಎವ್ರಿ ಫ್ರೈಡೇ ಎಷ್ಟು ಜನ ಬರ್ತಾರೆ ಅಂದರೆ ಅಲ್ಲಿಗೆ. ನೀವು ಆಷಾಢದಲ್ಲಂತೂ ಕೇಳಲೇಬೇಡಿ. ಆಷಾಢ ಅಂತೂ ಶುಕ್ರವಾರ, ಶನಿವಾರ, ಭಾನುವಾರ. ಈಗ ನಮ್ಮ ಜೂನ್ 27 ಸ್ಟಾರ್ಟ್ ಆಗೋದ್ರಿಂದ ಈ ದೇವಸ್ಥಾನಕ್ಕೆ ಭೇಟಿ ಮಾಡ್ದಲೇ ಇರಬೇಡಿ ವೀಕ್ಷಕರೇ. ಏನಕ್ಕೆ ಅಂದರೆ ಅಷ್ಟು ಪವರ್ಫುಲ್ ದೇವತೆ ಇದು. ತುಂಬ ಜನಗಳು ನಾವು ಅಲ್ಲಿ ಕೇಳಿದಾಗಲೂ ಅಷ್ಟೇ, ಅಷ್ಟು ತುಂಬ ಜನಗಳೆಲ್ಲ ಬೇಡಿಕೆ ಈಡೇರೋದ್ರಿಂದನೇ ತುಪ್ಪದ ಆರತಿ, ಮತ್ತು ನಮಗೆ ಹರಕೆ ಕಟ್ಕೊಂಡವರು ತುಪ್ಪದ ಆರತಿ ಬೆಳಗೋದಾಗಲಿ, ಮತ್ತು ಮಡ್ಲಕ್ಕಿ ಕೊಡೋದಾಗಲಿ, ಪ್ರತಿಯೊಂದೂ ಏನೇನೋ ಮಡ್ಲಕ್ಕಿಗೆಲ್ಲ ಪ್ರತಿಯೊಂದು ಏನೇನು ಕೊಡ್ತಾರೆ ಯೂಶ್ವಲಿ ಅದೆಲ್ಲ ಮಡ್ಲಕ್ಕಿ ತೊಗೊಬಂದ್ಬಿಟ್ಟು ಅಲ್ಲಿ ಬೇರೆ ಬೇರೆ ಇದನ್ನ ಡಬ್ಬಗಳು ಇಟ್ಟಿರ್ತಾರೆ, ಅದಕ್ಕೆಲ್ಲ ಹಾಕೋದು ಮಡ್ಲಕ್ಕಿಗಳನ್ನೆಲ್ಲವ. ತಾಯಿಗೆ ಸೀರೆ ಕೊಡೋದಾಗಲಿ ಪ್ರತಿಯೊಂದೂ ಕೂಡ ಅಷ್ಟು ಚೆನ್ನಾಗಿ ಮೇಂಟೈನ್ ಎಲ್ಲ ಇದು ಮಾಡ್ತಾರೆ. ಮತ್ತು ಎಲ್ಲ ಭಕ್ತಾದಿಗಳು ಆ ನಿಂಬೆಹಣ್ಣಿನ ದೀಪ, ಕುಂಬಳಕಾಯಿನ ದೀಪ ಎಲ್ಲ ದೇವ್ರ ಮುನ್ಗಡೆ ಎಲ್ಲ ಇರ್ತವೆ ಟೆಂಪಲ್ ಮುನ್ಗಡೆ. ಅವು ನೋಡೋಕ್ಕೇ ಒಂಥರ ಖುಷಿಯಾಗುತ್ತೆ ವೀಕ್ಷಕರೇ. ಎಷ್ಟು ಥರದ ದೀಪಗಳನ್ನ ಇದು ಮಾಡ್ಕೊ ಬಂದಿರ್ತಾರೆ ಅಲ್ಲಿ, ಎಷ್ಟು ಜನಗಳು. ಮತ್ತು ತುಂಬಾ ಪವರ್ಫುಲ್ ದೇವತೆಗಳು, ತುಂಬಾ ಎಷ್ಟು ದೇವತೆಗಳಿದ್ದಾವೆ ಅಲ್ಲಿ ಅಂದರೆ ನಿಮಗೆ ಕಾಳಿಕಾ ದುರ್ಗಾ ಪರಮೇಶ್ವರಿ ಇದ್ದಾವೆ, ಏಕನಾಥೇಶ್ವರ ಇದ್ದಾವೆ, ವಿಜಯದುರ್ಗಾ ದೇವಿ ಇದ್ದಾವೆ, ಮತ್ತು ಯಾಕ್ಷಿಣಿ ದೇವಿ, ಕಾಲಭೈರೇಶ್ವರಿ, ಆಂಜನೇಯ, ಮತ್ತು ನಿಮಗೆ ನವದುರ್ಗಗಳು. ಅದೇ ಥರ ತುಂಬಾ ದೇವತೆಗಳು ಟೆಂಪಲ್ಗಳು ಇನ್ಸೈಡ್ ನೀವು ನೋಡ್ಬೋದು ವೀಕ್ಷಕರೇ. ಹೋಮಗಳು ನಡೀತವೆ, ವಿಶೇಷ ಪೂಜೆಗಳು ನಡೀತವೆ. ನೀವೇನೇ ಪೂಜೆಗಳು ಡಿಫ್ರೆಂಟ್ ಪೂಜೆ ಮಾಡಿರೋ ಟೋಕನ್ ಮಾಡಿಸ್ಬೋದು. ಮತ್ತು ನಿಮಗೆ 30 ರುಪೀಸು 100 ರುಪೀಸಿಗೆ ವಿಶೇಷ ಎಂಟ್ರಿ ಬೇರೆ ಇದೆ, ಫ್ರೀಗೆ ವಿಶೇಷ ಇದೆ. ಫ್ರೀಗೆಲ್ಲ ನಿಂತ್ಕೊಂಡ್ಬಿಟ್ರೆ ಫ್ರೈಡೇನೇ ತುಂಬ ಟೈಮ್ ಆಗುತ್ತೆ, ಒಂದು ಗಂಟೆ ಟೈಮ್ ತೊಗೊಳುತ್ತೆ. ನೀವೇನಾರು ಆಷಾಢ ಟೈಮಲ್ಲಿ ಹೋಗ್ಬಿಟ್ರೆ ಒಂದು 2 ಅವರ್ಸ್ ಮೇಲೆ ತೊಗೊಳುತ್ತೆ. ಅಷ್ಟು ಚೆನ್ನಾಗಿದೆ ಅದು ದುರ್ಗಾ ಲೇಔಟಲ್ಲಿ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪಾರ್ಕಿಂಗ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಬಿಟ್ಟರೆ ದೇವಸ್ಥಾನಕ್ಕೆ ಹೋಗೋಕ್ಕೆಲ್ಲ ತುಂಬಾ ಈಸಿ, ಅಷ್ಟು ಚೆನ್ನಾಗಿದೆ. ಮೇನ್ ಲೇಔಟ್ ವಿದ್ಯಾರಣ್ಯಪುರದ HMT ಲೇಔಟಿನ ಒಳಗಡೆನೂ ಹೋದರೆ ದುರ್ಗಾ ಲೇಔಟ್ ಅಂತ ಬರುತ್ತೆ ವೀಕ್ಷಕರೇ. ತುಂಬಾ ಅಷ್ಟು ಚೆನ್ನಾಗಿರೋ ಟೆಂಪಲ್ಲು. ನೀವು ಏನೇ ಪೂಜೆ ಏನೇ ಮಾಡಿಸ್ಬೇಕು ಅಂದ್ರೂ ಇಲ್ಲೂ ವಿದ್ಯಾರಣ್ಯಪುರ ಟೆಂಪಲ್ಗಳಿಗೂ ಬಂದು ಪೂಜೆ ಮಾಡಿಸ್ಬೋದು ವೀಕ್ಷಕರೇ. ಏನಕ್ಕೆ ಅಂದರೆ ಪ್ರತಿಯೊಂದು ಟೆಂಪಲ್ಲು ಅಲ್ಲೇ ಇರೋದು. ಮತ್ತು ಯಾಕ್ಷಿಣಿ ದೇವಿದು ಇನ್ನೊಂದು ಹೇಳಬೇಕು ವೀಕ್ಷಕರೇ, ನೀವು ಏನೇ ಅಂದ್ಕೊಂಡಿದ್ರೆ ಕಷ್ಟಗಳ ಏನೇ ಕೆಲಸ ಆಗಬೇಕು ಅಂದ್ಕೊಂಡಿದ್ರು ಯಾಕ್ಷಿಣಿ ದೇವಿಗೆ ನೀವು ಒಂದು ಲೆಟ್ರ್ ಅಲ್ಲೇ ಕೊಡ್ತಾರೆ, ಅದನ್ನು ತೊಗೊಂಡು ನೀವು ಒಂದು ಟೋಕನ್ ಥರ ತೊಗೊಂಡು ಅಲ್ಲಿಗೊಂದು ಪೇಪರ್ ಕೊಡ್ತಾರೆ. ಅದಕ್ಕೆ ನೀವೇನು ಅಂದ್ಕೊಂಡಿರ್ತೀರ ಅದನ್ನೆಲ್ಲ ಪೇಪರಿಗೆ ಬರೆದು ತಾಯಿ ಯಾಕ್ಷಿಣಿ ದೇವಿಗೆ ಕಟ್ಬೋದು ವೀಕ್ಷಕರೇ. ಅದು ನೆರವೇರುತ್ತೆ ಅಂತ ನೀವು ನೋಡ್ಬೋದು. ಯಾಕ್ಷಿಣಿ ದೇವಿನ ಫುಲ್ ಎಲ್ಲ ಯಾಕ್ಷಿಣಿ ದೇವಿ ಕೈಗೆ ಅದಕ್ಕೆಲ್ಲ ಸ್ಯಾಲ್ರಿ ಕಬ್ಬಣಕ್ಕೆಲ್ಲ ಅವರು ಇದನ್ನು ಕಟ್ಬಿಟ್ಟಿದ್ದಾರೆ. ಬರ್ದು ನಂದು ಈ ಕೆಲಸ ಆಗಬೇಕು, ನನಗೆ ಇದು ಒಳ್ಳೇದಾಗಬೇಕು ಅಂತ ತುಂಬ ಜನಗೆ ಆಗೋಯಿದೆ ಅಂತ ವೀಕ್ಷಕರೇ. ಹಾಗಾಗಿ ತುಂಬ ಜನ ಫಾಲೋ ಮಾಡ್ತಾರೆ. ಆ ತುಪ್ಪು ದೀಪಗಳಾಗಲಿ, ಆ ತುಪ್ಪು ದೀಪಗಳು ನೋಡೋಕ್ಕೇ ತುಂಬ ಅಷ್ಟು ದೇವಿನೇ ವಿಜೃಂಭಿಸ್ತಾ ಇರುತ್ತೆ ವೀಕ್ಷಕರೇ. ಅಷ್ಟು ಚೆನ್ನಾಗಿದೆ. ಒಂಥರ ಈ ಕಾಳಿಕಾ ದುರ್ಗಾ ಪರಮೇಶ್ವರಿ ಒಂದು ದೇವಿನೇ ಎದ್ದು ಬಂದಿರೋ ಥರ ಅದು ಗರ್ಭಗುಡಿಲಿ ಆ ದೇವಿ ಇರೋದಾಗಲಿ, ಮತ್ತು ಗೋಶಾಲೆ ಒಂದು 3-4 ಒಂದು 10-15 ಹಸುಗಳು ಅಲ್ಲಿ, ಅಷ್ಟು ಚೆನ್ನಾಗಿದೆ ವೀಕ್ಷಕರೇ. ಪ್ರತಿಯೊಂದು ಮೇಂಟೈನ್ ಮಾಡಿದ್ದಾರೆ ಅಲ್ಲಿ. ಹಾಗಾಗಿ ಪ್ರತಿಯೊಬ್ಬರು ಭಕ್ತಾದಿಗಳು ಈ ಟೆಂಪಲ್ ಇದು ಬೆಂಗಳೂರಲ್ಲೇ ಇರೋದ್ರಿಂದ ಇದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನು ಎಲ್ಲರಿಗೂ ಶೇರ್ ಮಾಡಿರಿ, ಅವರು ಬಂದು ವಿಸಿಟ್ ಮಾಡಲಿ, ಎಲ್ಲ ಪೂಜೆ ಪುರಸ್ಕಾರ ಮಾಡಿಸ್ಕೊಂಡು ಹೋಗಲಿ ಅನ್ನೋ ಇಂಟೆನ್ಷನ್ನ ಮಾಡ್ತಾಯಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್.